ರೋಹಿತ್ ಶರ್ಮಾ ಟೀಂ ಇಂಡಿಯಾ ಕಂಡ ಶ್ರೇಷ್ಠ ಆಟಗಾರ. ಇದೀಗ ಟಿ20 ವಿಶ್ವಕಪ್ ಯುದ್ಧ ಗೆಲ್ಲೋಕೆ ತನ್ನ ಸೈನ್ಯದೊಂದಿಗೆ ಅಮೆರಿಕದಲ್ಲಿ ಶಸ್ತ್ರಾಭ್ಯಾಸ ನಡೆಸುತ್ತಿದ್ದಾರೆ. ಆದರೆ ರೋಹಿತ್ ಶರ್ಮಾ ಎಷ್ಟೇ ಎಫರ್ಟ್ ಹಾಕ್ತಾ ಇದ್ರೂ ಕೂಡ ಆ ಎರಡು ವಿಚಾರದಲ್ಲಿ ಮಾತ್ರ ನತದೃಷ್ಟ ನಾಯಕ. 2 ವರ್ಷ 2 ಸಲ ಹೃದಯ ಛಿದ್ರವಾಗಿದೆ. ಜೀವನದ ಅತಿದೊಡ್ಡ ಕನಸನ್ನ ನನಸು ಮಾಡಿಕೊಳ್ಳಲು ಹೊರಟ ರೋಹಿತ್ ಶರ್ಮಾ 2 ಸಲ ನಿರಾಸೆ ಅನುಭವಿಸಿದ್ದಾರೆ. ಆದ್ರೀಗ 3ನೇ ಸಲನಾದ್ರೂ ಕನಸು ನನಸು ಮಾಡಿಕೊಳ್ಳೋಕೆ ಪಣ ತೊಟ್ಟಿದ್ದಾರೆ. ಚುಟುಕು ವಿಶ್ವಕಪ್ ಸಮರಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಪ್ರತಿಷ್ಠಿತ ಟ್ರೋಫಿಗೆ ಮುತ್ತಿಕಲು ವಿಶ್ವ ಶ್ರೇಷ್ಠ ತಂಡಗಳ ನಡುವೆ ಪೈಪೋಟಿ ಜೋರಾಗಿದೆ. ಇದರ ನಡುವೆ ಪ್ರಾಕ್ಟೀಸ್ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಆದರೆ ಟೀಂ ಇಂಡಿಯಾದ ಎಲ್ಲ ಆಟಗಾರರಿಗಿಂತ ರೋಹಿತ್ ಶರ್ಮಾಗೆ ಈ ಟೂರ್ನಿ ತುಂಬಾನೇ ಸ್ಪೆಷಲ್ ಮತ್ತು ಇಂಪಾರ್ಟೆಂಟ್. ಯಾಕೆ ಅನ್ನೋದನ್ನ ಹೇಳ್ತೇನೆ ನೋಡಿ. ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಸಾರಥ್ಯದಲ್ಲಿ ನಡೆಯಲಿರುವ ಟಿ20 ವಿಶ್ವಕಪ್ ಸಮರ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಪಾಲಿಗೆ ತುಂಬಾನೇ ಸ್ಪೆಷಲ್. ಸತತವಾಗಿ 9ನೇ ಟಿ20 ವಿಶ್ವಕಪ್ ಟೂರ್ನಿಯನ್ನಾಡಲು ರೋಹಿತ್ ಶರ್ಮಾ ಸಜ್ಜಾಗಿದ್ದಾರೆ. 2007ರ ಚೊಚ್ಚಲ ಟಿ20 ವಿಶ್ವಕಪ್ ಟೂರ್ನಿಯಿಂದ ಹಿಡಿದು ಈವರೆಗೆ ಒಟ್ಟಾರೆ 8 ಟಿ20 ಟೂರ್ನಿಗಳು ನಡೆದಿವೆ. ಈ ಎಲ್ಲಾ ಟೂರ್ನಿಗಳಲ್ಲಿ ಆಡಿದ ಹೆಗ್ಗಳಿಕೆ ರೋಹಿತ್ ಶರ್ಮಾರದ್ದು. ಚುಟುಕು ವಿಶ್ವಕಪ್ ಟೂರ್ನಿಯಲ್ಲಿ ಉತ್ತಮ ರೆಕಾರ್ಡ್ ಹೊಂದಿರೋ ರೋಹಿತ್ ಶರ್ಮಾ ಈ ಬಾರಿ ಮತ್ತೊಂದು ಸಾಧನೆ ಮಾಡಲು ಕಾತರರಾಗಿದ್ದಾರೆ. ಈ ಬಾರಿ 36 ರನ್ ಗಳಿಸಿದರೆ ಟಿ20 ವಿಶ್ವಕಪ್ ಇತಿಹಾಸದಲ್ಲೇ 1000 ರನ್ ಗಳಿಸಿದ 3ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ. ಹೆಚ್ಚು ರನ್ ಗಳಿಸಿದ ಆಟಗಾರರ ಪಟ್ಟಿಯಲ್ಲಿ 4ನೇ ಬ್ಯಾಟ್ಸ್ಮನ್ ಆಗಿರೋ ರೋಹಿತ್ ಶರ್ಮಾ 53 ರನ್ ಗಳಿಸಿದರೆ ಕ್ರಿಸ್ ಗೇಲ್ ಮತ್ತು ಮಾಹೇಲ ಜಯವರ್ಧನೆಯನ್ನ ಹಿಂದಿಕ್ಕಿ 2ನೇ ಸ್ಥಾನಕ್ಕೆ ಜಿಗಿಯಲಿದ್ದಾರೆ. ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಈವರೆಗೆ 36 ಪಂದ್ಯಗಳನ್ನು ಆಡಿರುವ ರೋಹಿತ್ ಶರ್ಮಾ 34.39ರ ಸರಾಸರಿಯಲ್ಲಿ 963 ರನ್ ಗಳಿಸಿದ್ದಾರೆ. 8 ಬಾರಿ ಅರ್ಧ ಶತಕದ ಗಡಿ ದಾಟಿರುವ ರೋಹಿತ್ 127.38ರ ಸ್ಟ್ರೈಕ್ ರೇಟ್ ಅನ್ನು ಹೊಂದಿದ್ದಾರೆ. ಚೊಚ್ಚಲ ಟಿ20 ಆರಂಭವಾದಾಗ ಸಾಮಾನ್ಯ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಿದ್ದ ರೋಹಿತ್ ಶರ್ಮಾ ಇದೀಗ ಟೀಂ ಇಂಡಿಯಾ ನಾಯಕನಾಗಿದ್ದಾರೆ. ನಾಯಕನಾಗಿ 2ನೇ ಬಾರಿ ತಂಡವನ್ನ ಮುನ್ನಡೆಸಲು ಸಜ್ಜಾಗಿದ್ದಾರೆ. ಮೊದಲ ಬಾರಿ 2022ರ ಟಿ20 ವಿಶ್ವಕಪ್ನಲ್ಲಿ ರೋಹಿತ್ ಶರ್ಮಾ ತಂಡವನ್ನ ಮುನ್ನಡೆಸಿದ್ರು. ಆದರೆ ದುರಾದೃಷ್ಟ ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಆಸ್ಟ್ರೇಲಿಯಾದಲ್ಲಿ ನಡೆದ ಟೂರ್ನಿಯಲ್ಲಿ ಚೆನ್ನಾಗಿ ಆಡಿದ ಟೀಂ ಇಂಡಿಯಾ ಸೆಮಿಫೈನಲ್ನಲ್ಲಿ ಮುಗ್ಗರಿಸಿಬಿಡ್ತು. ಬರಿಗೈಯಲ್ಲಿ ಭಾರತಕ್ಕೆ ಮುಂಬೈಕರು ವಾಪಸ್ಸಾಗಿದ್ರು. ಹಾಗೆ 2023ರಲ್ಲೂ ಕೂಡ ಭಾರತದಲ್ಲೇ ನಡೆದ ಏಕದಿನ ವಿಶ್ವಕಪ್ನಲ್ಲೂ ರೋಹಿತ್ ಟೀಂ ಇಂಡಿಯಾವನ್ನ ಮುನ್ನಡೆಸಿದ್ರು. ಅದ್ಭುತ ಆಟವನ್ನಾಡಿದ ಟೀಂ ಇಂಡಿಯಾ ಫೈನಲ್ವರೆಗೂ ಕೂಡ ಸೋಲಿಲ್ಲದ ಸರದಾರನಂತೆ ಎಂಟ್ರಿ ಕೊಟ್ಟಿತ್ತು. ಆದರೆ ಫೈನಲ್ನಲ್ಲಿ ಮತ್ತದೇ ನಿರಾಸೆ. ಆಸ್ಟ್ರೇಲಿಯಾ ಎದುರಿನ ಸೋಲಿನೊಂದಿಗೆ ಕಪ್ ಗೆಲ್ಲೋ ಕನಸು ನುಚ್ಚು ನೂರಾಗಿತ್ತು. ರೋಹಿತ್ ಶರ್ಮಾ 2 ಸಲ ಕೈ ಸುಟ್ಟುಕೊಂಡಿದ್ದಾರೆ. ನಾಯಕನಾದ ಬಳಿಕ 2 ವರ್ಷಗಳಲ್ಲಿ 2 ವಿಶ್ವಕಪ್ ಟೂರ್ನಿಗಳಲ್ಲಿ ತಂಡವನ್ನ ಮುನ್ನಡೆಸಿದ್ದಾರೆ. ಆದರೆ ಟ್ರೋಫಿ ಗೆಲ್ಲೋ ಕನಸು ಮಾತ್ರ ಕನಸಾಗಿ ಉಳಿದಿದೆ. ಇದೀಗ ಮತ್ತೊಂದು ಮಹತ್ವದ ಟೂರ್ನಿಯಲ್ಲಿ ತಂಡವನ್ನ ಮುನ್ನಡೆಸಲು ರೋಹಿತ್ ರೆಡಿಯಾಗಿದ್ದಾರೆ. 3ನೇ ಸಲನಾದ್ರೂ ಕಪ್ ಗೆಲ್ಲೋ ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿ ಈ ಸಲ ಭಾರತ ಗೆಲುವಿನ ಮೂಲಕ ಐಸಿಸಿ ಟ್ರೋಫಿ ಭಾರತದ ಪಾಲಾಗಲಿ, ರೋಹಿತ್ ಶರ್ಮಾ ಕನಸು ಕೂಡ ನನಸಾಗಲಿ ಅಂತ ಕೋಟ್ಯಂತರ ಭಾರತೀಯರು ಹಾರೈಸುತ್ತಿದ್ದಾರೆ. ಯಾಕಂದ್ರೆ ಮುಂದಿನ ಸಲ ಐಸಿಸಿ ಟೂರ್ನಿಯಲ್ಲಿ ರೋಹಿತ್ ಶರ್ಮಾ ಆಡೋದು ಅನುಮಾನ.